ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ಮತ್ತು ನಿತಿನ್ ವೈಫು ಮತ್ತು ಶಾಂತ್ಲಾ ಕಸಿನ್ಸು ಮತ್ತು ಜಶ್ವಿ ಎಲ್ಲರೂ ಸೇರಿಕೊಂಡು ವಂಡರ್ಲಾ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ನನಗಂತೂ ತುಂಬ ದಿನದಿಂದ ಆಸೆನೇ ಇತ್ತು ವಂಡರ್ಲಾಗೆ ಹೋಗಬೇಕು ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಬಟ್ ಇದಂತೂ ಸಡನ್ ಪ್ಲ್ಯಾನು. ನಾವು ನೈಟ್ 10 o'clock ಡಿಸೈಡ್ ಮಾಡ್ಕೊಂಡ್ವಿ ಹೋಗೋಣ ಅಂತ. ಹಾಗೆ ಎಲ್ಲರೂ ಜಸ್ಟ್ ಹೀಗೆ ಹೋಗೋಣ ಅಂತ ಅಂದ್ಕೊಂಡು ಫಿಕ್ಸ್ ಮಾಡಿಕೊಂಡು ಅಷ್ಟೊತ್ತಲ್ಲಿ ಹೊರಟ್ಬಿಟ್ಟು ಮತ್ತು ಮಾರ್ನಿಂಗ್ ನಾನು ಲೋಕೇಶ್ವರ ಆಫೀಸ್ ಹತ್ರ ಹೋದೆ. ಬಟ್ ನಮ್ಮ ಮನೆಯವ್ರು ಬರ್ತಿರ್ಲಿಲ್ಲ, ಯಾಕಂದರೆ ಅವ್ರಿಗೂ ವರ್ಕಿಂಗ್ ಇತ್ತಲ್ವ, ಇವತ್ತು ಸ್ಯಾಟರ್ಡೆ ವರ್ಕಿಂಗ್ ಇದ್ದಿದ್ದರಿಂದ. ಸೊ ಅವ್ರು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಅಂತ ಅಂದರು. ಸೊ ಅದಕ್ಕೆ ಅವರು ಕೆಆರ್ಪುರಮಲ್ಲಿರೋದು ನಿತಿನ್ ಅವರು. ನಾನು ಇಲ್ಲಿ ಕಡೆಯಿಂದ ನಮ್ಮನೆಯಿಂದ ನಾನು ಡೈರೆಕ್ಟ್ ಲೋಕೇಶ್ವರ ಆಫೀಸ್ ಹತ್ರ ಹೋದ್ವಿ. ಲೋಕೇಶ್ವರ ಆಫೀಸ್ ಹತ್ರ ಅವ್ರು ಬರ್ತೀನಿ, ಪಿಕ್ ಮಾಡ್ತೀನಿ ಅಂದಿದ್ರು. ಸೊ ಅದಕ್ಕೆ ಅಲ್ಲಿ ಹೋದ್ವಿ. ಮತ್ತು ನಾವು ಹೋಗೋಷ್ಟೊಳಗಡೆ 9:30 ಆಗಿಬಿಟ್ಟಿತ್ತು. ಅಲ್ಲಿ ಅವರು ಅಷ್ಟೊತ್ತಿಗೆ 9:30 ಅಷ್ಟೊತ್ತಿಗೆ ಬಂದರು. ಬಟ್ ಆ್ಯಕ್ಚುಲಿ ಹತ್ರನೇ ಇತ್ತಲ್ವ ಸಿಟಿಯಿಂದ, ಬೆಂಗಳೂರು ಸಿಟಿಯಿಂದ ವಂಡರ್ಲಾಗೆ ಜಸ್ಟ್ 1.5 hour 2 hours. ಟ್ರಾಫಿಕ್ ಇಲ್ಲ ಅಂದಿದ್ರೆ ಇನ್ನೂ ಬೇಗನೆ ಹೋಗ್ತಿದ್ವಿ. 11 o'clockಗೆ ವಂಡರ್ಲಾ ಓಪನ್ ಇರೋದ್ರಿಂದ ನಾವು ಆನ್ ಟೈಮ್ ಹೋದ್ವಿ. ಮತ್ತು ನಾನು ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೆ, ಬಟ್ ಶಾಂತ್ಲಾ ಇನ್ನೂ ಮಾಡಿರಲಿಲ್ವಂತೆ. ಬಟ್ ಅವರು ಏನು ಮಾಡಿದರು ಅಂದರೆ, ಶಾಂತ್ಲಾ ಪುಳಿಯೋಗರೆ ಮಾಡ್ಕೊಬಂದಿದ್ಲು ಮನೆಯಿಂದಾನೆ. ಸೊ ಅದಕ್ಕೆ ಅವರು ಅವಳು ಎಲ್ಲರಿಗೂ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ. ಅವರು ಎಲ್ಲ ತಿಂತಿದ್ದಾರೆ. ನಮಸ್ಕಾರ ಅಣ್ಣ. ಏನ್ ಗಿಫ್ಟ್ ಮಾಡ್ತಿದ್ದೀರಾ? ಐಫೋನಾ? ಐಫೋನ್ ಅಷ್ಟೇ ತಾನೆ. ಹಾಯ್ ಹಾಯ್ ಜಶ್ವಿ, ಹಾಯ್ ಮಾಡು. ಮಾಡು ಮಗಳೇ. ಹಾಯ್ ಜಶ್ವಿ, ಹಾಯ್ ಹಾಯ್. ವೀಕೆಂಡ್ ಆಗಿದ್ದರಿಂದ ಮತ್ತು ಆಲ್ಮೋಸ್ಟ್ ಎಲ್ಲ ಸ್ಕೂಲು ಇವತ್ತು ಇಂದ ಹಾಲಿಡೇಸ್ ಇತ್ತಲ್ವ, ಅದು ತುಂಬಾ ಕ್ರೌಡ್ ಇತ್ತು. ನಾವು ಅದು ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಲೈಕ್ ಇನ್ನೂ ಈಗಷ್ಟೇ ವೀಕೆಂಡ್ ಸ್ಟಾರ್ಟ್ ಆಗಿದೆ, ನೋಡೋಣ ಅಂದ್ಕೊಂಡೋದು. ಬಟ್ ತುಂಬಾ ಕ್ರೌಡ್ ಇತ್ತು. ನನ್ನ ಮಗಳಂತೂ ಒಂದು ಸೆಕೆಂಡು ಸುಮ್ಮನೆ ಇರ್ತಾ ಇರಲಿಲ್ಲ, ಎಲ್ಲ ಕಡೆ ತರಲೆ ಮಾಡ್ತಿದ್ಲು. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಕೋಪರೇಟ್ ಮಾಡ್ತಿದ್ವಿ. ಬಟ್ ಹಾಗೆ ಈಗ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ನಾವು ಮತ್ತು ನಿತಿನ್ ಮತ್ತು ನನ್ನ ಫ್ರೆಂಡು. ಸೊ ಎಲ್ಲ ಅವ್ರ ಟಿಕೆಟ್ಸ್ ತೊಗೊಂಡು ನಾವು ಫೋಟೋಸ್ ಎಲ್ಲ ತೊಗೊಂಡು ಎಂಟ್ರಿ ಆದ್ವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಜಶ್ವಿನೂ ಅಷ್ಟೇ ಫುಲ್ ಡೇ ಸಖತ್ ಎಂಜಾಯ್ ಮಾಡಿದ್ಲು. ಎಲ್ಲ ಗೇಮ್ಸು ಆಡಿದ್ವಿ. ಕ್ರೌಡ್ ಇದ್ದರೂ ಪರವಾಗಿಲ್ಲ. ನಾವು ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ತೊಗೊಂಡಿದ್ದರಿಂದ ಸ್ವಲ್ಪ ಬೇಗನೆ ಮೂವ್ ಆಗ್ತಿತ್ತಲ್ವ. ಸೊ ಅದರಿಂದನೇ ನಾವು ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ವಿ, ಯಾಕಂದರೆ ಎಲ್ಲ ಗೇಮ್ಸು ಕವರ್ ಮಾಡ್ಬೋದು ಅಂತ. ಹಾಗೆ ಜಶ್ವಿನೂ ಅಷ್ಟೇ ಎಲ್ಲ ಗೇಮ್ಸು ಆಲ್ಮೋಸ್ಟ್ ನಮಗೆ ಹೇಳ್ಬೇಕಂದ್ರೆ ಮಕ್ಕಳ ಗೇಮ್ಸಲ್ಲೂ ಅವಳು ಆಡಿದ್ಲು, ದೊಡ್ಡ ಅಡಲ್ಟ್ಸ್ ಗೇಮ್ಸಲ್ಲೂ ಅವಳು ತುಂಬ ಗೇಮ್ಸಲ್ಲಿ ಆಟ ಆಡಿದ್ಲು. ನಾನು ನೋಡ್ಕೊತಿದ್ದೆ ಅಲ್ಲಿ ಯಾವ್ದು ಅಲೋ ಮಾಡ್ತಿದ್ರು, ಬಟ್ ನನಗೂ ಎಲ್ಲ ಆಲ್ಮೋಸ್ಟ್ ತುಂಬ ಗೇಮ್ಸ್ ಅಲೋ ಮಾಡ್ತಾಯಿದ್ರು ಅವಳು 8 ಇದ್ರಿಂದ. ಬಟ್ ಅದು ನಾನು ನೋಡಿಕೊಂಡು ಅವಳಿಗೆ ಕಂಫರ್ಟಬಲ್ ಆಗ್ತಲ್ಲ ಇಲ್ವಾ, ಅವಳಿಗೆ ಭಯ ಆಗುತ್ತಾ ಇಲ್ವಾ, ಏನು ನೋಡ್ಕೊಂಡು ನಾನು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಗೇಮ್ಸ್ಗೆ. ಹಾಗಂತ ಎಲ್ಲರಿಗೂ ನಾನು ಕರ್ಕೊಂಡು ಹೋಗ್ತಿರಲಿಲ್ಲ, ಸ್ವಲ್ಪ ಗೇಮ್ಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಹಾಗೆ ಎಲ್ಲನೂ ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಬಟ್ ಜಶ್ವಿ ಅಂತೂ ಎಲ್ಲ ಗೇಮ್ಸಲ್ಲೂ ಒಂದೊಂದು ಫ್ರೆಂಡ್ ಮಾಡ್ಕೊಂಡ್ಬಿಡ್ತಿದ್ಲು. ಅಲ್ಲಂತೂ ಒಂದು ಹುಡುಗಿ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ, ಫುಲ್ ಡೇ ಅವಳ ಜೊತೆನೇ ಆಟ ಆಡಿದ್ದಾಳೆ ನೋಡಿ. ಈ ಗೇಮಲ್ಲೂ ಅಷ್ಟೇ, ಇದರಲ್ಲೂ ನಾವು ಹೋಗಿದ್ವಿ. ಬಟ್ ಜಶ್ವಿನ ಅಲ್ಲೇ ಕೆಳಗಡೆ ಬಿಟ್ಟು ಅವ್ರನ್ನ ಇಟ್ಕೊಳ್ಳೋಕೆ ಕೇಳಿದ್ವಿ. ಬಟ್ ನಮ್ಮ ಮುಂದೆನೇ ಇದ್ಲು, ಕಾಣಿಸ್ತಾನೆ ಇದ್ಲು, ನೋಡ್ಕೊತಾನೆ ಇದ್ವಿ. ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಈಗ ಯಾವಾಗಲೂ ಮನೇಲಿದ್ದು ಬೋರ್ ಆಗ್ತತ್ತಲ್ವ. ಸೊ ಈ ಥರ ಫ್ರೆಂಡ್ಸ್ ಜೊತೆ, ಕಸಿನ್ಸು ಮತ್ತು ಫ್ಯಾಮ್ಲಿ ಜೊತೆ ಔಟ್ಸೈಡ್ ಹೋದಾಗ ನಮಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಅಂತ ಅನಿಸುತ್ತೆ. ಎಲ್ಲರೂ ಸಡನ್ ಆ್ಯಕ್ಚುಲಿ ತುಂಬ ಪ್ಲಾನ್ಸ್ ಮಾಡಿಕೊಂಡು ವರ್ಕೌಟ್ ಆಗೋಲ್ಲ. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋದ್ರೇ ನಮ್ಮದು ವರ್ಕೌಟ್ ಆಗೋದು. ಅದರಿಂದ ಹೇಗೂ ಇದೆಲ್ಲ ಹೋದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು. ಅವ್ರೇನಂತಾರೆ ಇವರೇನಂತಾರೆ ಅಂತ ಅಂದ್ಕೊಂಡಿದ್ರೆ ನಾವು ಎಲ್ಲೂ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ನಮ್ಮನ್ನು ನೋಡಿ ಹುರ್ಕೊಳ್ಳೋ ಜನಗಳು ಇದ್ದೇ ಇರ್ತಾರೆ. ನಾವು ಹೇಗಿದ್ರೂ ಆಡ್ಕೊತಾರೆ ಜನ. ನಾವು 1 ಮಾಡಿದ್ರೆ ಅಲ್ವಾ, 2 ಮಾಡಿದ್ರು ಅಲ್ಲ, ನಾವು ಹೇಗೆ ಮಾಡಿದ್ರು ಅಷ್ಟೇ. ಸೊ ನಾನು ಮತ್ತು ಶಾಂತ್ಲಾ ಅಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲದಕ್ಕೂ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಬಟ್ ಯಾರು ನಮಗೆ ಇದು ಮಾಡಲ್ಲ ಅಂತಂದರೆ ನಾವೆಲ್ಲನೂ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಯಾರನ್ನೂ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೊಂದು. ಫಸ್ಟ್ ನಮ್ಮ ಫ್ಯಾಮ್ಲಿ ನಾವು ನೋಡ್ಕೋಬೇಕಲ್ವ. ಎಲ್ಲರೂ ಏನಂತಂದರೆ ನಾವು ಚೆನ್ನಾಗಿರೋದು ನೋಡಿದ್ರೆ ಅವರು ಪ್ರತಿಯೊಂದರಲ್ಲೂ ಅದ್ರಲ್ಲಿ ತಪ್ಪು ಹುಡ್ಕೋದ್ರಲ್ಲೇ ನೋಡ್ತಿರ್ತಾರೆ.
ಸೊ ನಾನು ಮತ್ತು ಅವಳಂತೂ ತುಂಬಾ ಪಾಸಿಟಿವ್ ಆಗಿ ತೊಗೊತೀವಿ ಎಲ್ಲನೂ ಅಷ್ಟೇ. ನಿನ್ ಜಗತ್ತಕ್ಕೆ ಯಾರು ಅನ್ಬೇಕೇನಾ ಶಾಂತ್ಲಾ ಹಂಗೆ ಒಬ್ಳು ಆಡೋದಕ್ಕೆ ಎಷ್ಟು ವೆಯ್ಟಿಂಗ್. ಹಾಗೆ ಡ್ರೈ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ವಾಟರ್ ಗೇಮ್ಸ್ಗೆ ಹೋದ್ವಿ. ಮತ್ತು ನೆಕ್ಸ್ಟ್ ಏನು ಗೊತ್ತಾ, ನನ್ನ ಕಡೆಯಿಂದ ಒಂದು ಸಜೆಷನ್ಸ್ ಏನು ಅಂತಂದರೆ, ನೀವು ವಂಡರ್ಲಾಗೆ ಹೋದರೆ ಅಲ್ಲಿ ಕ್ಯಾಮ್ರಾಮ್ಯಾನ್ಸ್ ಇರ್ತಾರೆ. ನೀವು ಅನ್ಲಿಮಿಟೆಡ್ ಫೋಟೋಸ್ ತೊಗೊಂಡ್ರೆ ಜಸ್ಟ್ 1200 ಅಷ್ಟೇ ತೊಗೊಳ್ಳೋದು. ನಾವು ಅಂದ್ಕೊಂಡು ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅನ್ಲಿಮಿಟೆಡ್ ಫೋಟೋಸ್ ಇರುತ್ತೆ ಅಂತ. ನೋಡೋಣ ಅಂದ್ಕೊಂಡು ಫೋಟೋಸ್ ತೊಗೊಂಡ್ವಿ. ಬಟ್ ಆದಮೇಲೆ ಒಂದು ಫೋಟೋ ತೊಗೊಂಡ್ರೆ ನೀವು 250 ಏನೇ ಇರುತ್ತೆ ಫ್ರೇಮು ಅಂತೆಲ್ಲ. ನಾವೇನು ಮಾಡಿದ್ವಿ, ಅನ್ಲಿಮಿಟೆಡ್ ಫೋಟೋಸ್ ತೊಗೊಂಡ್ವಿ. ಅನ್ಲಿಮಿಟೆಡ್ ಫೋಟೋಸ್ ಜಸ್ಟ್ 1200 ಇತ್ತು ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಆಲ್ಮೋಸ್ಟ್ 8:30 ಆಗಿಬಿಡ್ತು ಅಲ್ಲೇ ಹೊರಡೋಷ್ಟರಲ್ಲಿ. ಹಾಗೆ ನೋಡಿ RCB ಮ್ಯಾಚ್ ಬೇರೆ ಇತ್ತಲ್ವ, ಅದರಿಂದ ಎಲ್ಲರೂ RCB ಅಂತ ಬೇರೆ ಕಿರ್ಚ್ತಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು 8:30 ಅಷ್ಟೊತ್ತಿಗೆ ಹೊರಟ್ವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ನೀವು ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.